ಇನ್ನು RSS ಕಚೇರಿ ಒಳಪ್ರವೇಶಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ ಅಂತ ಹೇಳಿ ಆರೋಪವನ್ನ ಮಾಡ್ತಾ ಇದ್ದಾರೆ ಗೂಳಿಹಟ್ಟಿ ಶೇಖರ್. BL ಸಂತೋಷ್ ಬಳಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಗೂಳಿಹಟ್ಟಿ ಶೇಖರ್, ಬಿಜೆಪಿಯ ಶಾಸಕ. ಸೊ ನನಗೇನೆ ಒಳಗೆ ಹೋಗಕ್ಕೆ ಬಿಟ್ಟಿಲ್ಲ, ಕಾರಣ ನಿಮ್ಮ ಜಾತಿ ಯಾವುದು ಅಂತ ಹೇಳಿ ಮೊದಲು ಕೇಳಿದ್ರಂತೆ. ಸೊ ನನ್ನ ಜಾತಿಯನ್ನ ಕೇಳಿ ನಂತರ ನನಗೆ ಪ್ರವೇಶ ನಿರಾಕರಿಸಿದ್ದಾರೆ ಅಂತ ಹೇಳಿ ಗೂಳಿಹಟ್ಟಿ ಶೇಖರ್ ಹೇಳ್ತಾ ಇದ್ದಾರೆ. ಒಂದು ಆಡಿಯೋ ಸಂದೇಶದ ಮೂಲಕ ಗೂಳಿಹಟ್ಟಿ ಶೇಖರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. RSS ಕಚೇರಿಗೆ ನಾನು ಬಹಳ ಖುಷಿಯಿಂದ ಹೋದೆ. ಮೋಹನ್ ವೈದ್ಯ ಅನ್ನೋರು ನನ್ನನ್ನು ಕರ್ಕೊಂಡು ಹೋದ್ರು ಇನ್ಫ್ಯಾಕ್ಟ್. ಆದರೆ ಅಲ್ಲಿ ಹೋಗಿ ನನಗೆ ಒಳಗೆ ಹೋಗೋಣ ಅಂತ ಹೇಳಿ ಅನ್ಕೊಂಡ್ರೆ ಒಳಗಡೆ ಹೋಗೋದಕ್ಕೆ ಬಿಡ್ಲಿಲ್ಲ. ಮ್ಯೂಸಿಯಂ ಒಳಗಡೆ ನನಗೆ ಹೋಗಬಾರ್ದು ಅಂತ ಹೇಳಿ ತಡೆದ್ರು. ಯಾಕೆ ಅಂತ ಹೇಳಿದ್ರೆ ನಾನು ಮ್ಯೂಸಿಯಂ ಒಳಗಡೆ ಹೆಜ್ಜೆ ಇಡ್ತಾ ಇದ್ದಂತೆ ನಿಮ್ದು ಯಾವ ಜಾತಿ ಅಂತ ಕೇಳಿದ್ರಂತೆ. ನಾನು SC ಅಂತ ಹೇಳಿದೆ, ಶೆಡ್ಯೂಲ್ಡ್ ಕಾಸ್ಟ್ಗೆ ಸೇರಿದಂಥವನು ಅಂತ ಹೇಳಿ ಹೇಳ್ತಾ ಇದ್ದಂತೆ. ಸಾರಿ ಸರ್, ನೀವು ಒಳಗಡೆ ಹೋಗೋವಾಗಿಲ್ಲ ಅಂತ ಹೇಳಿದ್ರಂತೆ. ನಾವು SCಗಳನ್ನ ಒಳಗಡೆ ಬಿಟ್ಕೊಳ್ಳಲ್ಲ ಅಂತ ನೇರವಾಗಿಯೇ ನನಗೆ ಮುಖ ಕೊಡ್ದಂಗೆ ಹೇಳಿದ್ರು. ನಾನೊಬ್ಬ ಶಾಸಕ, ನಾನು ಶಾಸಕನಿಗೆ ಹಿಂಗಾದ್ರೆ ಇನ್ನು ಜನಸಾಮಾನ್ಯರಿಗೆ ಹೇಗೆ ಅನ್ನೋ ಪ್ರಶ್ನೆಯನ್ನ ಗೂಳಿಹಟ್ಟಿ ಶೇಖರ್ ಕೇಳ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ಗೂಳಿಹಟ್ಟಿ ಶೇಖರ್ ಅವರು BL ಸಂತೋಷ್ ಅವರಿಗೆ ಕಳಿಸಿದಂತಹ ಒಂದು ಆಡಿಯೋ ಸಂದೇಶ ಏನಿದೆ ಅದರಲ್ಲಿ ಏನು ಹೇಳಿದ್ದಾರೆ ಎಕ್ಸಾಕ್ಟ್ ಆಗಿ ನೋಡೋಣ. ಸಂತೋಷ್ ಜಿ, ನಾನು ಗೂಳಿಹಟ್ಟಿ ಶೇಖರ್ ಜಿ ಮಾತಾಡೋದು, ಹೊಸದುರ್ಗ ಮಾಜಿ ಮಂತ್ರಿ, ಮಾಜಿ ಶಾಸಕ ಜಿ. ನಾನು ಏನಿಲ್ಲ ಜಿ, ಇದು ಹಾಕಿದ ಉದ್ದೇಶ, ನಾನು ಈ ಚುನಾವಣೆ ಡಿಕ್ಲೇರ್ ಆಗ್ತಿನ ಮುಂಚೆ ಒಂದು 3 ತಿಂಗಳು 4 ತಿಂಗಳ ಹಿಂದೆ ನಾನು ನಾಗ್ಪುರ್ಗೆ ಹೋಗಿದ್ದೆ ಜಿ. ನಮ್ಮ ವೈದ್ಯ ಅಂತ ಒಬ್ಬರು ಕರ್ಕೊಂಡು ಹೋಗಿದ್ರು ಜಿ, ಇನ್ನೊಬ್ಬರು ಇಲ್ಲಿ ಮಂಜು ಅಂತ ಒಬ್ಬ ಕರ್ಕೊಂಡು ಹೋಗಿದ್ರು ಜಿ. ನಾನು ಭಾಳ ಖುಷಿಯಾಗಿ RSS ಆಫೀಸ್ ನಾಗ್ಪುರ್ಗೆ ಹೋಗಿದ್ದೆ ಜಿ. ನಾನು ಭಾಳ ಹೆಮ್ಮೆ, ನನಗೆ ಹಿಂದುತ್ವ ಅಂದರೆ ನನಗೆ ಗೊತ್ತಿದ್ರೆ ಹಿಂದುತ್ವ ಅಂದರೆ ನಾನು ಹೆಂಗೆ ಅಂತೇಳಿ. ನಾನು SC ಒಡ್ಡಾದ್ರೂ ಕೂಡ. ಸೊ ಇದು ಗೂಳಿಹಟ್ಟಿ ಶೇಖರ್ ಅವರು BL ಸಂತೋಷ್ ಅವರಿಗೆ ಕಳಿಸಿದಂಥ ಒಂದು ಆಡಿಯೋದಲ್ಲಿರುವಂಥ ವಿಚಾರ. ಸೊ ನಾನು ಮ್ಯೂಸಿಯಂ ಒಳಗಡೆ ಹೋಗೋದಕ್ಕೆ ಅಂತ ಹೇಳಿ ಹೋದೆ. ನನ್ನನ್ನು ಮೋಹನ್ ವೈದ್ಯ ಅನ್ನೋರು ಕರ್ಕೊಂಡು ಹೋದರು. ನನಗೆ ತುಂಬ ಖುಷಿ ಇತ್ತು. RSS ಕಚೇರಿಗೆ ನಾನು ಹೋಗ್ತಾ ಇದ್ದೀನಿ, ಒಂದು ಮ್ಯೂಸಿಯಂ ಭೇಟಿ ಮಾಡಬೇಕು, ಅಲ್ಲಿ ಹೆಡ್ಗೇವಾರ್ ಅವರ ಒಂದು ಮ್ಯೂಸಿಯಂ ಇದೆ. ಸೊ ಅಲ್ಲಿಗೆ ಹೋಗಿ ಅವರ ಮನೆ ಅದೆಲ್ಲವೂ ಕೂಡ ನೋಡಬೇಕು ಅಂಥೇಳಿ ನನಗೆ ಬಹಳ ಖುಷಿಯಿಂದ ಹೋದೆ. ಆದರೆ ಒಳಗಡೆ ಹೋದ ತಕ್ಷಣ ಮೊದಲು ನನಗೆ ಅಲ್ಲೇ ದ್ವಾರದಲ್ಲೇ ತಡೆದ್ಬಿಟ್ಟು ಕೇಳಿದ್ರು ನನಗೆ, ನೀನು ಯಾವ ಜಾತಿಗೆ ಸೇರಿರೋರು ಅಂಥೇಳಿ. ನನ್ನ ಜಾತಿಯ ಬಗ್ಗೆ ನಾನು ಹೇಳಿದ ತಕ್ಷಣ ನೀನು ಹಿಂದುಳಿದ ಜಾತಿಗೆ ಸೇರಿದವನು ಅನ್ನೋ ಒಂದು ಕಾರಣಕ್ಕೋಸ್ಕರ ನಿಮ್ಮನ್ನು ನಾವು ಬಿಡೋದಿಲ್ಲ ಒಳಗಡೆ ಅಂತ ಹೇಳಿದ್ರಂತೆ. ಸೊ ಇದು ಬಹಳ ಬೇಸರದಿಂದ ಈಗ ಗೂಳಿಹಟ್ಟಿ ಶೇಖರ್ ಅವರು ಹೇಳ್ಕೊಂಡಿದ್ದಾರೆ, ಮಾಜಿ ಶಾಸಕರು. ನಾನೊಬ್ಬ ಜನಪ್ರತಿನಿಧಿ ಆಗಿದ್ದವನು, ನನಗೂ ಕೂಡ ಒಂದಷ್ಟು ಜವಾಬ್ದಾರಿ ಇರುವಂಥವ್ರು, ನನಗೆ ಜನರು ಆಯ್ಕೆ ಮಾಡಿರುವಂಥ ನಾನೊಬ್ಬ ಜನನಾಯಕ. ನನ್ನಂಥವನಿಗೆ ಈ ರೀತಿಯಾಗಿ ಅವಮಾನವನ್ನು ಮಾಡ್ತಾರೆ ಅನ್ನೋಂಥದ್ದಾದರೆ ಈಗ ಜನಸಾಮಾನ್ಯರ ಗತಿ ಏನು? ಹಾಗಾದರೆ ಅಸ್ಪೃಶ್ಯತೆ RSSನಲ್ಲಿ ಇನ್ನೂ ಕೂಡ ಜೀವಂತವಾಗಿದೆ. ಹಾಗಾದರೆ ಇಲ್ಲಿ ಬರೀ ಮೇಲ್ಜಾತಿ ವರ್ಗದವರನ್ನು ಮಾತ್ರ ನೀವು ಮ್ಯೂಸಿಯಂ ಒಳಗಡೆ ಬಿಟ್ಕೊಡ್ತೀರಾ ಅಥವಾ RSS ಕಚೇರಿ ಒಳಗಡೆ ಬಿಟ್ಕೊಳ್ತೀರಾ? ಹಾಗಾದರೆ ಬೇರೆ ದಲಿತರನ್ನು ಯಾರನ್ನೂ ಕೂಡ ನೀವು ಒಳಗಡೆನೇ ಸೇರಿಸೋದಿಲ್ವಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಇವತ್ತು ಗೂಳಿಹಟ್ಟಿ ಶೇಖರ್ ಅವರು ಎತ್ತಿದ್ದಾರೆ. ಸೊ ಹೆಸರು ನೋಂದಾಯಿಸಿ ಪ್ರವೇಶ ನೀಡುವ ವ್ಯವಸ್ಥೆಯೇ ಇಲ್ಲ ಅನ್ನುವಂಥದ್ರ ಬಗ್ಗೆ ಈಗ ಕ್ಲಾರಿಫಿಕೇಶನ್ ಕೂಡ ಕೊಡ್ತಾ ಇದ್ದಾರೆ. ಮಾಧ್ಯಮ ಹೇಳಿಕೆಯ ಮೂಲಕ RSS ಒಂದು ಸ್ಪಷ್ಟೀಕರಣವನ್ನು ಕೊಟ್ಟಿದೆ. ಗೂಳಿಹಟ್ಟಿ ಶೇಖರ್ ಏನು ಆರೋಪವನ್ನು ಮಾಡಿದ್ರು ಅದಕ್ಕೆ ಈಗ ಕರ್ನಾಟಕ RSS ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಈ ಥರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಾಗಪುರದ ಸಂಘ ಕಾರ್ಯಾಲಯ ನೋಡೋದಕ್ಕೆ ಬಂದವರಿಗೆ ನಾವು ಯಾವತ್ತೂ ಕೂಡ ಅಡ್ಡ ಹಾಕೋದೇ ಇಲ್ಲ. ಹೆಸರು ನೋಂದಾಯಿಸಿ ನೀವು ಪ್ರವೇಶ ನೀಡಬೇಕು ಅನ್ನುವಂಥದ್ದು ವ್ಯವಸ್ಥೆನೇ ಇಲ್ಲ. ಯಾರಿಗೂ ಕೂಡ ಹೆಸರು ಕೇಳಲ್ಲ, ಹೆಸರು ನೋಂದಾಯಿಸೋ ಅವಶ್ಯಕತೆ ಇಲ್ಲ, ಅವ್ರ ಜಾತಿ ಕೇಳುವಂಥದ್ದಂತೂ ದೂರದ ಮಾತು ಬಿಡಿ ಅಂತ ಹೇಳಿ ಕೂಡ ಈಗಾಗಲೇ ಕರ್ನಾಟಕ RSS ಈಗ ಸ್ಪಷ್ಟನೆಯನ್ನು ಕೊಟ್ಟಿದೆ. ಸೊ ಒಂದು ಕಡೆ ಗೂಳಿಹಟ್ಟಿ ಶೇಖರ್ ಅವರ ಒಂದು ಆರೋಪ, ಆಡಿಯೋ ಮೆಸೇಜನ್ನು ಕಳಿಸಿದ್ದಾರೆ BL ಸಂತೋಷ್ ಅವರಿಗೆ. ನೋಡಿ, ನನಗೆ ಹೀಗಾಯಿತು ಅನ್ನೋದನ್ನು ಶೇಖರ್ ಅವರು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಗೂಳಿಹಟ್ಟಿ ಶೇಖರ್ ಅವರು. ಹಾಗಾದರೆ ಗೂಳಿಹಟ್ಟಿ ಶೇಖರ್ ಅವರು ಹೇಳ್ತಾ ಇರೋದು ಸುಳ್ಳ ಹಾಗಾದರೆ ಇಲ್ಲಿ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ. ಯಾಕಂದರೆ ಕರ್ನಾಟಕ RSS ಸ್ಪಷ್ಟವಾಗಿ ಹೇಳ್ತಾ ಇದೆ, ನಮ್ಮಲ್ಲಿ ಯಾವುದೇ ರೀತಿ ಆ ಥರ ಏನು ವ್ಯವಸ್ಥೆಗಳೇ ಇಲ್ಲ. ನಾವು ಯಾವತ್ತೂ ಅಲ್ಲಿ RSS ಕಚೇರಿಗೆ ಯಾರು ಬೇಕಾದರೂ ಹೋಗಬಹುದು, ಅಲ್ಲಿ ಹೋಗಿ ಹೆಸರು ನೋಂದಾಯಿಸಬೇಕು ಅಥವಾ ನಿಮ್ಮ ಜಾತಿ ಕೇಳುವಂಥ ಒಂದು ಪದ್ಧತಿ ಆ ರೀತಿ ಇಲ್ಲವೇ ಇಲ್ಲ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟನೆಯನ್ನು ಈಗ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾಗ್ಪುರದ ಸಂಘ ಕಾರ್ಯಾಲಯ ನೋಡೋಕೆ ಬಂದವರಿಗೆ ಯಾರಿಗೂ ಕೂಡ ನಾವು ಹೆಸರು ನೋಂದಾಯಿಸಿ ಒಳಗೆ ಕಳಿಸುವಂಥ ವ್ಯವಸ್ಥೆ ಮಾಡಿಲ್ಲ ಅಂತೇಳಿ. ಹಾಗಾದರೆ ಗೂಳಿಹಟ್ಟಿ ಶೇಖರ್ ಅವರನ್ನು ತಡೆದವ್ರು ಯಾರು? ಅಲ್ಲಿ ತಡೆದು ನಿಮಗೆ ಪ್ರವೇಶವನ್ನು ನಿರಾಕರಿಸ್ತೀವಿ, ಪ್ರವೇಶ ನೀವು ಮಾಡೋ ಹಾಗಿಲ್ಲ, ನಿಮ್ಮನ್ನು ಒಳಗೆ ಬಿಡಲ್ಲ ಅಂತ ಹೇಳಿದವ್ರು ಯಾರು ಹಾಗಾದರೆ? ಅಥವಾ ಗೂಳಿಹಟ್ಟಿ ಶೇಖರ್ ಅವರು ಇದನ್ನು ಸುಮ್ಮನೆ ಹಾಗಾದರೆ ಪ್ರಸ್ತಾಪ ಮಾಡ್ತಾ ಇದ್ದಾರಾ? ಈ ಥರದ ಪ್ರಶ್ನೆ ಬರುತ್ತೆ.